Hello students, the topic of this session is multiple catch statements and finally statement. We have learned from previous session about try catch block. Try nalli the code that is going to raise exception adanna ಹಾಕ್ಕೊಂಡು a particular exception name catch ಅಲ್ಲಿ ಹಾಕಿದ್ರೆ it's a method of handling the exceptions. A try block can be followed by one or more catch blocks. So this is another type of concept called as multiple catch statement. So ಒಂದೇ try block ಬರ್ಕೊಂಡು you can have one or more catch statements, that is called as multi-catch block statement. Each catch block must contain a different exception handler. So if you have to perform different tasks at the occurrence of different exceptions, use Java multi-catch block. One or more exceptions ರೈಸ್ ಆಗೋ ಅಂಥ ಚಾನ್ಸಸ್ ಇದೆ ಅಂತ ಫೀಲ್ ಆದರೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕೋಡ್ಗೆ ಯು ಕ್ಯಾನ್ ಸ್ಪೆಸಿಫೈ ಆಲ್ ಕೈಂಡ್ಸ್ ಆಫ್ ಎಕ್ಸೆಪ್ಷನ್ಸ್ ಇನ್ ಮಲ್ಟಿ ಕ್ಯಾಚ್ ಬ್ಲಾಕ್. ಯಾವುದು ಪ್ರಾಪರ್ ಎಕ್ಸೆಪ್ಷನ್ ಇದೆ ಅದು ಪ್ರಿಂಟ್ ಆಗುತ್ತೆ, ಸೊ ದಟ್ ಯು ಕ್ಯಾನ್ ಮೇಕ್ ಎ ಕರೆಕ್ಷನ್. At a time only one exception occurs and at a time only one catch block is executed. All catch blocks must be ordered from most specific to most general. Let's look at a program based on this. So this is one example for multiple catch block. You can observe from the program, try code ide. We are trying to divide a number from 0. Array ಒಂದು array A ಅಂತ ಇದೆ. This is array declaration. ನಾವು previous session ಅಲ್ಲಿ ನೋಡಿದಾಗೆ array elements 5 ನಂಬರ್ಸ್ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಸೊ ಮ್ಯಾಕ್ಸಿಮಮ್ ಸೈಜ್ ಆಫ್ array ಇದು. ನ್ಯೂ array ಆಬ್ಜೆಕ್ಟ್ ಕ್ರಿಯೇಟ್ ಆಗಿದೆ, ಕಂಟಿನ್ಯೂಸ್ ಆಗಿ 5 ಲೊಕೇಶನ್ಸಲ್ಲಿ ಸ್ಟೋರ್ ಮಾಡಿಕೊಳ್ಳುತ್ತೆ. ಎ ಆಫ್ 5 ಪೊಸಿಷನಲ್ಲಿ 30 ಡಿವೈಡ್ ಬೈ 0 ಅಂತ ಇದೆ. ಸೊ ಇಟ್ ಮೇ ಲೀಡ್ ಟು ಅರಿಥಮೆಟಿಕ್ ಎಕ್ಸೆಪ್ಷನ್, ಯಾಕಂದರೆ ನಂಬರ್ನ ನಾವು ಡಿವೈಡ್ ಬೈ 0 ಮಾಡ್ತಾ ಇದ್ದೀವಿ. array ಇಂಡೆಕ್ಸ್ ಔಟ್ ಆಫ್ ಬೌಂಡ್ಸ್ ಎಕ್ಸೆಪ್ಷನ್ನು ಬರ್ಬೋದು, ಯಾಕಂದರೆ ನಂಬರ್ ಆಫ್ ಎಲಿಮೆಂಟ್ಸು 5 ಆ್ಯಸ್ ಪರ್ ದಿ ಡಿಕ್ಲರೇಷನ್ ಆಫ್ array. ಬಟ್ 0 to 4th ಲೊಕೇಶನ್ ಒಳಗೆ ಮಾತ್ರ ಸ್ಟೋರ್ ಆಗುತ್ತೆ ನಂಬರ್ಸು ಅಕಾರ್ಡಿಂಗ್ ಟು array ಸ್ಟೋರಿಂಗ್ ಕಾನ್ಸೆಪ್ಟ್, ಸ್ಟೋರಿಂಗ್ ಆಫ್ ಎಲಿಮೆಂಟ್ಸ್ ಕಾನ್ಸೆಪ್ಟ್. ನೆಕ್ಸ್ಟ್ ಕ್ಯಾಚ್ ಒಂದು ನಾರ್ಮಲ್ ಎಕ್ಸೆಪ್ಷನ್ ಇ ಪೇರೆಂಟ್ ಎಕ್ಸೆಪ್ಷನ್ ಅಕ್ಕರ್ಸ್ ಅಂತ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಹಾಕಿದ್ದೀನಿ. ಇಟ್ ಕ್ಯಾನ್ ಬಿ ಎನಿ ಎಕ್ಸೆಪ್ಷನ್. ಸೊ ಈ ರೀತಿ ಮಲ್ಟಿಪಲ್ ಎಕ್ಸೆಪ್ಷನ್ಸ್ ಡೌಟ್ ಇದ್ದಾಗ ರೈಸ್ ಆಗುತ್ತೆ ಅಂತ ಯು ಕ್ಯಾನ್ ಗೋ ಫಾರ್ ದಿಸ್ ಮಲ್ಟಿಪಲ್ ಕ್ಯಾಚ್ ಬ್ಲಾಕ್ ಸ್ಟೇಟ್ಮೆಂಟ್. Let's try to run this.
Java C multiple catch block 1 dot Java multiple catch block 1. Can observe here arithmetic exception occurs. ಇದು ಮ್ಯಾಚ್ ಆಗ್ತಾ ಇದೆ, ಸೊ ಅದು ಪ್ರಿಂಟ್ ಆಗಿದೆ. Next, there is a concept called finally block in Java. The finally block is executed irrespective of an exception being raised in the try block. ಯಾವ ಕ್ಯಾಚ್ ಸ್ಟೇಟ್ಮೆಂಟ್ ಎಕ್ಸೆಪ್ಷನ್ಸು ಮ್ಯಾಚ್ ಆಗ್ತಿಲ್ಲ, ಸರಿ ಹೋಗ್ತಿಲ್ಲ ಅಂತಂದರೆ ಫೈನಲಿ ಅನ್ನೋ ಒಂದು ಬ್ಲಾಕಲ್ಲಿ ನಾವೇನು ಕೋಡ್ ಬರಿತೀವಿ, ದಟ್ ಈಸ್ ದಿ ಫೈನಲ್ ಒನ್. It is optional to use with a try block. It is executed irrespective of an exception being raised. So this is the program for that. ನೀವು ಅಬ್ಸರ್ವ್ ಮಾಡ್ತಾ ಇರ್ಬೋದು, ಟ್ರೈ ಕ್ಯಾಚ್ ಆ್ಯಸ್ ಯೂಶುವಲ್ ಇದೆ, ಫೈನಲಿ ಅನ್ನೋ ಒಂದು ಸ್ಟೇಟ್ಮೆಂಟು ಇದೆ. ಇಟ್ ಈಸ್ ಪ್ರಿಂಟಿಂಗ್ ಸಮ್ ಸ್ಟೇಟ್ಮೆಂಟ್. ಫೈನಲಿನಲ್ಲಿ ನೀವೇನು ಕೋಡ್ ಬರೀತೀರಾ ದಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್ ಫೈನಲಿ. ಇದು ಪ್ರಾಪರ್ ಇಲ್ಲ, ಯಾವುದೋ ಒಂದು ಎಕ್ಸೆಪ್ಷನ್ ರೈಸ್ ಆದ್ರೂ ಕೂಡ ಫೈನಲಿ ಬ್ಲಾಕಲ್ಲಿ ನೀವೇನು ಹಾಕ್ತೀರಾ ಅದು ಮಸ್ಟ್ ಆ್ಯಂಡ್ ಶುಡ್ ಪ್ರಿಂಟ್ ಆಗೇ ಆಗುತ್ತೆ. ಇದು ಔಟ್ಪುಟ್ ನೋಡೋಣ. Java C, the file name is test finally block dot Java test finally block. ಪ್ರೋಗ್ರಾಮ್ಗೆ ಔಟ್ಪುಟ್ ಬರ್ತಾ ಇದೆ. ಫೈನಲಿ ಬ್ಲಾಕಲ್ಲಿ ಏನಿದೆ, ಫೈನಲಿ ಬ್ಲಾಕ್ ಈಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್ ಅಂತ ಒಂದು ಪ್ರಿಂಟ್ ಸ್ಟೇಟ್ಮೆಂಟ್ ಬರ್ತಿದ್ದೀನಿ, ಅದು ಪ್ರಿಂಟ್ ಆಗಿದೆ. ಡೇಟಾ ವೇರಿಯೇಬಲಲ್ಲಿ 25/5, ದಟ್ ಆನ್ಸರ್ ಈಸ್ 5, ಅದು ಪ್ರಿಂಟ್ ಆಗಿದೆ ಟ್ರೈ ಬ್ಲಾಕಲ್ಲಿ ಇರೋ ಅಂಥದ್ದು. (25/5) ನಮಗೆ 5 ಅಂತ ಔಟ್ಪುಟ್ ಬಂದಿದೆ. ದೇರ್ ಈಸ್ ನೋ ನಲ್ ಪಾಯಿಂಟರ್ ಎಕ್ಸೆಪ್ಷನ್. ಸೊ ಫೈನಲಿ ಬ್ಲಾಕಲ್ಲಿ ಫೈನಲಿ ಬ್ಲಾಕ್ ಈಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್, ಈ ಒಂದು ಕೋಡು ಎಕ್ಸಿಕ್ಯೂಷನ್ ಆಗಿದೆ. Next, another kind of exception based and finally keyword based program. ಇಲ್ಲಿ 25 is divided by 0. ಪ್ರೀವಿಯಸ್ ಪ್ರೋಗ್ರಾಮಲ್ಲಿ
ಪ್ರಾಪರ್ ವ್ಯಾಲ್ಯೂ ಇಂದ ಡಿವೈಡ್ ಆಗ್ತಿತ್ತು 25, ದಟ್ ಈಸ್ ಫ್ರಮ್ 5. ಸೊ ವಿ ಗಾಟ್ ದಿ ಔಟ್ಪುಟ್ ಆಸ್ 5. ಫೈನಲಿ ಸ್ಟೇಟ್ಮೆಂಟ್ ಬ್ಲಾಕಲ್ಲಿ ಇದ್ದಿದ್ದು ಒಂದು ಸೆಂಟೆನ್ಸ್ ಫೈನಲಿ ಬ್ಲಾಕ್ ಈಸ್ ಆಲ್ವೇಸ್ ಎಕ್ಸಿಕ್ಯೂಟೆಡ್ ಪ್ರಿಂಟ್ ಆಗಿತ್ತು. Here we are dividing the same number by 0. Let's look at the variation in the output. ಈ ಪ್ರೋಗ್ರಾಮ್ ನೇಮು ಟೆಸ್ಟ್ ಫೈನಲಿ ಬ್ಲಾಕ್ 2.java test finally block 2. So since we are dividing the number by 0, obviously arithmetic exception raise ಆಗುತ್ತೆ. arithmetic exception ಏನು raise ಆಗ್ತಿದೆ that will be printed. ಅದು ಎಕ್ಸೆಪ್ಷನ್ ಪ್ರಿಂಟ್ ಆದ್ರೂ ಫೈನಲಿ ಬ್ಲಾಕ್ ಅಂತೂ ಎಕ್ಸಿಕ್ಯೂಟ್ ಆಗೇ ಆಗುತ್ತೆ. ಸೊ ಇಟ್ ಈಸ್ ಪ್ರಿಂಟಿಂಗ್ ಸಮ್ ಮೆಸೇಜ್. ಸೊ ಫೈನಲಿ ಬ್ಲಾಕಲ್ಲಿ ನಾವು ಪ್ರಾಪರ್ ಕೋಡ್ ಬರೆದ್ರೆ ಎಕ್ಸೆಪ್ಷನ್ ಏನೇ ರೈಸ್ ಆಗಿರಲಿ ಫೈನಲಿ ಬ್ಲಾಕಲ್ಲಿ ಪ್ರಾಪರ್ ಕೋಡ್ ವಾಟ್ ಎವರ್ ವಿ ಹ್ಯಾವ್ ರಿಟರ್ನ್ ದಟ್ ವಿಲ್ ಬಿ ಎಕ್ಸಿಕ್ಯೂಟೆಡ್. So as you can observe, according to this definition, the finally block is executed irrespective of an exception being raised. Exception raise ಆಗಿತ್ತು, ನಾವು CMD ಸ್ಕ್ರೀನಲ್ಲಿ ನೋಡಿದ್ವಿ in the try block, but ಫೈನಲಿ ಬ್ಲಾಕಲ್ಲಿ ಇದ್ದಿದ್ದ ಮೆಸೇಜು ಪ್ರಿಂಟ್ ಆಗುತ್ತೆ ವೆದರ್ ಎಕ್ಸೆಪ್ಷನ್ ಅರೈಸಸ್ ಆರ್ ನಾಟ್. This is the concept of finally block and multiple catch statements in Java. Thank you all.